ಮಡಿಕೇರಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದ ಹಿನ್ನೆಲೆ ತೀವ್ರ ತಪಾಸಣೆ ನಡೆಸಲಾಯಿತು. ಇಮೇಲ್ ಗಮನಿಸಿದ ನ್ಯಾಯಾಲಯದ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ಕೊಡಗು ಜಿಲ್ಲಾ ಪೊಲೀಸರು ಬಾಂಬ್ ನಿಗ್ರಹ ದಳ ಮತ್ತು ಶ್ವಾನದಳ ನ್ಯಾಯಾಲಯದ ಕಟ್ಟಡಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಿಬ್ಬಂದಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸುರಕ್ಷತೆಯ ದೃಷ್ಟಿಯಿಂದ ನ್ಯಾಯಾಲಯಕ್ಕೆ ನ್ಯಾಯಾಧೀಶರು, ವಕೀಲರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ನ್ಯಾಯಾಧೀಶರು, ಇಂದು ಬೆಳಿಗ್ಗೆ ನ್ಯಾಯಾಲಯಕ್ಕೆ ಇಮೇಲ್ ಸಂದೇಶದ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಬಾಂಬ್ ನಿಗ್ರಹ ದಳ ಮತ್ತು ಶ್ವಾನದಳ ಸಂಪೂರ್ಣ ನ್ಯಾಯಾಲಯವನ್ನು ತಪಾಸಣೆ ನಡೆಸಿದೆ. ಯಾವುದೇ ಸಂಶಯಾಸ್ಪದ ವಸ್ತು ಅಥವಾ ಬಾಂಬ್ ಪತ್ತೆಯಾಗಿಲ್ಲ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಎನ್ನುವುದು ಖಾತ್ರಿಯಾಗಿದ್ದರೂ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು. ಒಂದು ಇಮೇಲ್ ಬಂದಿತ್ತು, ಬಾಂಬ್ ಕರೆ ಹಾಕ್ತೀವಂತ, 2 ಗಂಟೆಗೆ ಬಾಂಬ್ ಹಾಕ್ತೀವಂತ. ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳೆಲ್ಲ ತರಿಸಿದ್ದೀವಿ. ಶ್ವಾನದೆಲ್ಲ ಬಂತು, ಬಾಂಬ್ ಸ್ಕ್ವಾಡ್ ಬಂತು, ಎಲ್ಲ ಕಡೆನೂ ಎಲ್ಲ ಸರ್ಚ್ ಮಾಡಿದೆ. ಏನಿಲ್ಲ ಅಂತ ಕಂಡು ಬಂದಿದೆ. ಇದೊಂದು ಹುಸಿ ಕರೆ ಅಂತೇಳಿ ನಾವು ಹೇಳ್ತೀವಿ. ಹಿಂದೆ ಬಂದಿತ್ತು, ಅವಾಗೂ ಅದೊಂದು ಹುಸಿ ಕರೆಯಾಗಿತ್ತು. ಈಗಲೂ ಅಂಥದ್ದೇ ಕರೆ ಬಂದಿದೆ. ಹುಸಿ ಕರೆ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಜೀವದ ಪ್ರಶ್ನೆ ಇದೆ. ಅದಕ್ಕೋಸ್ಕರ ನಾವೆಲ್ಲ ಏನೆಲ್ಲ ಕ್ರಮಗಳನ್ನು ಕಾನೂನು ಕೈಗೊಳ್ಳಬೇಕು ಅದನ್ನೆಲ್ಲ ತಗೊಂಡಿದ್ದೀವಿ. ನಾವೀಗ ಕಂಪ್ಲೇಂಟ್ ಕೊಟ್ಟು ಅದರ ಪ್ರಕಾರ FIR ಮಾಡ್ತೀವಿ. ನಮ್ಮ ಮೇಲಧಿಕಾರಿಗಳಿಗೂ ಹೈಕೋರ್ಟ್ಗಳಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ನಮಗೆ ಇಲ್ಲಿ ಎಲ್ಲ ಜೀವ ಮುಖ್ಯವಾಗಿತ್ತು. ಅದಕ್ಕೆ ಎಲ್ಲ ಬೇಕಾದಂಥ ಕಾನೂನು ಕ್ರಮಗಳನ್ನು ಪಾಲಿಸಿದ್ದೀವಿ. ಮೇಲ್ PDG ಅವರದ್ದು ಮೇಲ್ಗೆ ಬಂದಿದೆ. ಇಲ್ಲ, ಏನು ಆತಂಕ ಆಗಿಲ್ಲ. ಯಾಕಂದರೆ ಬೆಳಿಗ್ಗೆನೇ ಬಂದಿತ್ತು. ನಾವೆಲ್ಲ ಬೆಳಿಗ್ಗೆ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ನಮ್ಮ CEO ನಾವೆಲ್ಲ ಬಂದು ನೋಡಿದ್ದೀವಿ. ಅಂಥದ್ದೇನು ಇರಲಿಲ್ಲ. ಆಮೇಲೆ ಎಲ್ಲ ಪೊಲೀಸ್ನವ್ರಿಗೂ ಬಾಂಬ್ ಸ್ಕ್ವಾಡ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಿ ಬಂದು ಎಲ್ಲ ನೋಡಿದ್ದೀವಿ. 9 ಗಂಟೆಯಿಂದ ಶುರುವಾಗಿದೆ, ಈಗ ಮುಗಿಯಿತಷ್ಟೇ. ಈಗ ನೋಡುವಾಗ ಇದು ಬಾಂಬ್ ಕರೆ ಒಂದು ಹುಸಿ ಕರೆ ಅಂತ ಕಂಡು ಬಂದಿದೆ. ಇಲ್ಲಿಗೆ ನಾವು ಎಲ್ಲ ನಮ್ಮ ಕಾನೂನು ಏನಿದೆಯೋ ಅದರ ಪ್ರಕಾರ ಮುಂದುವರಿತೀವಿ. ಸರಿ.